ನಿಮ್ಮವನೇ ಆದ ಶಿವಮೊಗ್ಗ ಮುರಳಿ ವ್ಯಾಸ್ನ ಸಾಷ್ಟಾಂಗ ಪ್ರಣಾಮಗಳು. ಇಲ್ಲಿ ತನಕ ಸುಂದರವಾಗಿರ್ತಕ್ಕಂತಹ ಹಾಡುಗಳನ್ನು ಕೇಳ್ತಾ ಇದ್ರಿ. ಮಧ್ಯದಲ್ಲಿ ಒಂದು ಸಣ್ಣ ಬ್ರೇಕ್ ಇರಲಿ ಅಂತ, ಈಗ ಸೀರಿಯಲ್ ನೋಡ್ತಾ ಇರ್ತೀರಿ, ಮಧ್ಯದಲ್ಲಿ ಒಂದು ಬ್ರೇಕ್ ಬರಲ್ವಾ? ಆ ರೀತಿಯಾಗಿ ಬ್ರೇಕ್ ಬೇಕಾ ಬೇಡವಾ? ಬೇಕಾ? ಬೇಕು ಅಂದರೆ ಬ್ರೇಕ್ ತೊಗೊತೀನಿ, ಇಲ್ಲ ಅಂದರೆ ಇಲ್ಲ. ಒಳ್ಳೆ ಕಾರ್ಯಕ್ರಮವನ್ನು ಇವತ್ತಿನ ಈ ಮೊಬೈಲ್ ಪ್ರಪಂಚದ ಮಧ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ನಿಜವಾಗ್ಲೂ ವಿಶಿಷ್ಟವಾದಂಥ ಕಾರ್ಯಕ್ರಮ. ಅದರ ಮಧ್ಯದಲ್ಲಿ ನಾನು ಮೊದಲೇ ನಮ್ಮ ನಾಗರಾಜ್ ಅವರಿಗೆ ಹೇಳಿದ್ದೆ, ಅವಕಾಶ ಆದರೆ ಒಂದು 10 ನಿಮಿಷ ಅವಕಾಶ ಕೊಟ್ಟರೆ ವೇದಿಕೆ ಮೇಲೆ ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ತೋರಿಸ್ತೇನೆ ಅಂಥೇಳಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಭಗವಂತ ಒಂದಲ್ಲ ಒಂದು ರೀತಿಯ ಪ್ರತಿಭೆಯನ್ನು ಕೊಟ್ಟೇ ಇರ್ತಾನೆ. ಅದನ್ನು ಫೋಕಸ್ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದು. ನಮ್ಮ ಜೊತೆಯಲ್ಲಿರ್ತಕ್ಕಂಥ ಯಾರೇ ಇರಲಿ ಪ್ರತಿಭಾವಂತ. ಆಮೇಲೆ ಒಂದು ವಿಚಾರ ಏನು ಅಂದರೆ, ಕಲೆಗೆ ಯಾವುದೇ ಜಾತಿ ಇಲ್ಲ. ಯಾರು ಕಲೆಯನ್ನು ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ಕಲೆ ಒಲ್ದೇ ಒಲಿಯತ್ತೆ. ನಿಮ್ಮಲ್ಲೂ ಕೂಡ ಒಳ್ಳೊಳ್ಳೆ ಕಲಾವಿದರು ಅದ್ಭುತವಾಗಿ ಹಾಡ್ತಕ್ಕಂಥ, ಈಗ ನಮ್ಮ ಸ್ನೇಹಿತರು ಭಾಳ ಅದ್ಭುತವಾಗಿ ಹಾಡಿದರು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಲೆಯನ್ನು ಕೊಟ್ಟಿರ್ತಾನೆ. ನನ್ನಲ್ಲಿ ಇರುವಂಥ ಕಲೆ ಏನು ಅಂದರೆ, 4 ಭಾಷೆಗಳಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಹಾಗೂ ತೆಲುಗು, ಇದರ ಈ ಒಂದು 4 ಭಾಷೆಗಳಲ್ಲಿ ಕರ್ನಾಟಕದಾದ್ಯಂತ ದಕ್ಷಿಣ ಕನ್ನಡ ಒಂದನ್ನು ಬಿಟ್ಟು ಇನ್ನೆಲ್ಲ ಕಡೆಯಲ್ಲೂ ಕೂಡ ಈ ಟೆನ್ನಿಸ್ ಬಾಲಿಗೆ ವೀಕ್ಷಕ ವಿವರಣೆಯನ್ನು ನೀಡಿದ್ದೇನೆ. ನಿನ್ನೆ ಕೂಡ ನಮ್ಮ KPTSL ಅಫಿಷಿಯಲ್ಲಿನ ಒಂದು ಟೂರ್ನಮೆಂಟ್ ಇತ್ತು, ಪವರ್ ಕಪ್ ಅಂಥೇಳಿ. ಅಲ್ಲೂ ಕೂಡ ಕಾಮೆಂಟ್ರಿಯನ್ನು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ ಸಾಯಂಕಾಲ 6 ಗಂಟೆ ತನಕ ಕೊಟ್ಟಿದ್ದೀನಿ. ಶಿವಮೊಗ್ಗದ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನನ್ನ ಈ ಪ್ರತಿಭೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ನಾಗರಾಜ್ ಅಂತ ಅನೇಕ ಕಲಾ ಪೋಷಕರು. ಸುಮಾರು 10ರಿಂದ 12, 15 ಜಿಲ್ಲೆಗಳಲ್ಲಿ ನನಗೆ ಈಗಾಗಲೇ ಸನ್ಮಾನವನ್ನು ಮಾಡಿದ್ದಾರೆ ನನ್ನ ವೀಕ್ಷಕ ವಿವರಣೆಗೆ. ಶಿವಮೊಗ್ಗದಲ್ಲೂ ಕೂಡ ಅನೇಕ ಸಂಘ ಸಂಸ್ಥೆಯವರು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ನನಗೆ ತಾನಾಗೆ ಬಂದಿರತಕ್ಕಂಥ ಇದು ವಿದ್ಯೆ. ಇದಕ್ಕೆ ಎಲ್ಲ ನನ್ನ ಸ್ನೇಹಿತರಿರ್ಬೋದು, ನನ್ನ ತಂದೆ ತಾಯಿಗಳಿರ್ಬೋದು, ನನ್ನ ಗುರು ಹಿರಿಯರಿರ್ಬೋದು, ನಾಗರಾಜ್ ಅವರಂಥ ಸ್ನೇಹಿತರಿರ್ಬೋದು, ಬೆನ್ನನ್ನು ತಟ್ಟಿ ಈ ಒಂದು ಕಲೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೇಗಿರುತ್ತೆ ಕನ್ನಡದಲ್ಲಿ ವೀಕ್ಷಕ ವಿವರಣೆ, ಯಾವ ರೀತಿ ಇರುತ್ತೆ ಅಂತ ಇವತ್ತು ನೀವು ಟಿ ವಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವೀಕ್ಷಕ ವಿವರಣೆಯನ್ನು ಕೂಡ ನೋಡಿದಿರಿ. ಅವರು ಮಧ್ಯದಲ್ಲಿ ಇಂಗ್ಲೀಷ್ ಪದಗಳನ್ನು ಕೂಡ ಬಳಸ್ತಾರೆ. ಆದರೆ ನಮ್ಮ ವೀಕ್ಷಕ ವಿವರಣೆಯಲ್ಲಿ 99.9% ಕನ್ನಡನೇ ಇರುತ್ತೆ. ಒಂದೊಂದು ಪದ ಮಧ್ಯದಲ್ಲಿ ಇಂಗ್ಲೀಷ್ ಬಂದರೆ ದಯವಿಟ್ಟು ಕ್ಷಮೆ ಇರಲಿ. ಯಾವ ರೀತಿ ಇರುತ್ತೆ ಅಂತ, ಈಗ ಗೋಲ್ಡನ್ ಸಿಂಗರ್ಸ್, ಸಿಲ್ವರ್ ಸಿಂಗರ್ಸ್ ಅಂತ 2 ಟೀಮನ್ನು ತೊಗೊಂಡಿದ್ದೀನಿ. ಯಾವ ರೀತಿ ಇರುತ್ತೆ ಅಂಥೇಳಿ, ಕನ್ನಡದಲ್ಲಿ ವೀಕ್ಷಕ ವಿವರಣೆ ಯಾವ ರೀತಿ ಇರುತ್ತೆ ಅಂಥೇಳಿ. ಗೋಲ್ಡನ್ ಸಿಂಗರ್ಸ್ ತಂಡದ ನಾಯಕರು ನಮ್ಮ ನಾಗರಾಜ್ ಅವರು. ಅದೇ ರೀತಿ ಸಿಲ್ವರ್ ಸಿಂಗರ್ಸ್ ತಂಡದ ನಾಯಕರು ನಮ್ಮ ಆಂಜನೇಯ ಅವರು ಅಂತ ಇಟ್ಕೊಳ್ಳೋಣ. ನಾಣ್ಯ ಚಿಮಿಗೆ ಆಯಿತು. ಅದರಲ್ಲಿ ನಮ್ಮ ನಾಗರಾಜ್ ಅವರು ನಾಣ್ಯ ಚಿಮಿಗೆಯಲ್ಲಿ ಜಯವನ್ನು ಗಳಿಸಿರು. ಮೊದಲು ಬ್ಯಾಟಿಂಗ್ ಅಂದರೆ ದಾಂಡುಗಾರಿಕೆಯನ್ನು ಆಯ್ಕೆ ಮಾಡಿಕೊಂಡ್ರು. ನಮ್ಮ ಆಂಜನೇಯ ಅವರ ತಂಡ ಬೌಲಿಂಗ್, ಎಸೆತಗಾರಿಕೆಯನ್ನು ಆಯ್ಕೆ ಮಾಡಿಕೊಂಡ್ರು. ಯಾವ ರೀತಿ ಇರುತ್ತೆ ಕನ್ನಡದಲ್ಲಿ ಅಂತ, ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ನಡೀತಾ ಇರತಕ್ಕಂತಹ ಗೋಲ್ಡನ್ 11 ಹಾಗೂ ಸಿಲ್ವರ್ 11 ನಡುವೆ ನಡೀತಾ ಇರತಕ್ಕಂತಹ ದಂಡು ಚೆಂಡಿನ ಮೊದಲ ಪಂದ್ಯದ ದಾಂಡಿ ಚಿಮಿಗೆಯಲ್ಲಿ ಜಯವನ್ನು ಗಳಿಸಿದಂತಹ ನಾಗರಾಜ್ ಅವರ ತಂಡ ಮೊದಲು ದಾಂಡುಗಾರಿಕೆಯನ್ನು ಆಯ್ಕೆ ಮಾಡಿಕೊಂಡಿದೆ. ಆಡುವಂಥ ಭಾಗದಲ್ಲಿ ನಾಗರಾಜ್ ಅವರು, ಆಡದಿರುವ ಭಾಗದಲ್ಲಿ ಅವರ ಸ್ನೇಹಿತರಾಗಿರ್ತಕ್ಕಂಥ ಸುರೇಶ್ ಅವರು, ಎಸೆತಗಾರಿಕೆ ವಿಭಾಗದಲ್ಲಿ ಆಂಜನೇಯರವರು. ವೀಕ್ಷಕ ವಿವರಣೆ ಪೆಟ್ಟಿಗೆ ತುದಿಯಿಂದ ಓಡಿ ಹೋಗಿ ನಿರ್ಣಾಯಕರನ್ನು ದಾಡಿ ಮಾಡಿದಂಥ ಚೆಂಡನ್ನು ತಮ್ಮ ಮುಂಭಾಗದಲ್ಲಿ ತಳ್ಳಿ 1 ಓಟವನ್ನು ಪಡ್ಕೊಂಡ್ರು. ತಮ್ಮ ಖಾತೆಯನ್ನು ತೆರೆದಿದ್ದಾರೆ, ತಮ್ಮ ತಂಡದ ಖಾತೆಯನ್ನು ಕೂಡ ತೆರೆದಿದ್ದಾರೆ. ತಂಡದ ಮೊತ್ತ 1, ಯಾವುದೇ ಹುದ್ದೆಯ ನಷ್ಟವಿಲ್ಲದೆ ಮೊದಲ ಓವರ್ನ ಚಾಲ್ತಿಯಲ್ಲಿ. ಇದು ಅಚ್ಚ ಕನ್ನಡದಲ್ಲಿ. ಇನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿ, ಎ ಬ್ಯೂಟಿಫುಲ್ ಸ್ಟೇಟ್ ಲೆವೆಲ್ ಮ್ಯಾಚ್ ಬಿಟ್ವೀನ್ ಗೋಲ್ಡನ್ 11 ಆ್ಯಂಡ್ ಸಿಲ್ವರ್ 11. ಗೋಲ್ಡನ್ 11 ಅವರು won the toss and elected to bat first. First over in progress, Anjaneya running away from us. Into ball to Nagaraj. Nagaraj comes forward, drives into the Langan region. When Langan fielder picks up, return to the keeper. In the meantime, Nagaraj have a plenty of time to cross over for a comfortable single. Nagaraj open his account and open team account also. Golden 11 won without loss. Very, very first over in progress. ಇದು ಆಂಗ್ಲ ಭಾಷೆಯಲ್ಲಿ. ಇನ್ನು ಹಿಂದಿಯಲ್ಲಿ ಯಾವ ರೀತಿ ಇರುತ್ತೆ ಅಂತ, शिवमोगा में चलता हुआ स्टेट लेवल टूर्नामेंट का पहला मैच गोल्डन 11 और सिल्वर 11 के बीच। टॉस में जीत होने के बाद गोल्डन 11 ने पहला बल्लेबाजी करने का फैसला किया था। नागराज उनका सामना करेंगे आंजनेया दौड़ना चालू किया, अंपायर को पार किया, गेंद की नागराज ने आगे आकर ड्राइव किया। लांगन के फील्डर ने उस गेंद को उठाते हुए वापस करते हुए काफ़ी समय था बल्लेबाज के पास 1 रन लेने का। नागराज ने अपना खाता खोला, अपना टीम का भी खाता खुलवाया। 1 बिना कोई नुकसान पहला ओवर चल रहा है. ಇದು ಹಿಂದಿಯಲ್ಲಿ. ಈ ರೀತಿ 3 ಭಾಷೆಗಳಲ್ಲಿ ತೆಲುಗಿನಲ್ಲಿ ಈಗ ಪ್ರಯತ್ನವನ್ನು ಪಡ್ತಾ ಇದ್ದೇನೆ.
ತಮಿಳಿನಲ್ಲೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಅದರಲ್ಲೂ ಆದರೆ ಪಂಚ ಭಾಷೆಗಳಲ್ಲಿ ವೀಕ್ಷಕ ವಿವರಣೆಯನ್ನು ನೀಡ್ತಕ್ಕಂಥ ಕರ್ನಾಟಕದ ಏಕೈಕ ಕಾಮೆಂಟ್ ರೈಟರ್ ನಿಮ್ಮವನೇ ಆದ ನಾನೇ ಮುರಳಿ ವ್ಯಾಸ್. ಇದಕ್ಕೆ ನಿಮ್ಮ ಸಹಕಾರ ತುಂಬ ಇದೆ. ಈಗ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಅಂತ, ಯಾವ ರೀತಿ ಅವರು ಮಾತಾಡಬಹುದು ಅಂತ. ನಾಗರಾಜ್ ಅವ್ರನ್ನ ನೋಡ್ತಾರೆ, ನಾಗರಾಜ್ ಅವರಿಗೆ ಥ್ಯಾಂಕ್ಸ್ ಕೊಟ್ಟು ಬರ್ತಾರೆ, ಕೂತ್ಕೊಳ್ತಾರೆ. ಏನಪ್ಪ ನಾಗರಾಜ್ ಅವರೇ, ಎಷ್ಟು ಜನ ಸೇರಿಸ್ಬಿಟ್ಟಿದ್ದೀರಲ್ಲ, ಎಂತೆಂಥ ಕನ್ನಡ ಗೀತೆಗಳು, ನಮಗೆ ಮೈ ಜುಮ್ ಅನ್ನಿಸ್ತಾ ಇದೆಯಲ್ಲ. ಶಿವಮೊಗ್ಗ ಅಂದ್ರೇ ಒಂದು ರೀತಿ ಕಲಾವಿದರ ನಾಡು, ಅದು ಸಾರ್ಥಕವಾಯಿತು ನಾಗರಾಜ್ ಅವರೇ. ಬಹಳ ಅದ್ಭುತವಾದ ಕಾರ್ಯಕ್ರಮ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹೊರಟೋದ್ರು. ಅವರ ನಂತರದಲ್ಲಿ ಪೊಲೀಸ್ ವೇಷಕ್ಕೆ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತ ಕಲಾವಿದ, ಬಹಳ ಬೇಗ ನಾವು ಅವ್ರನ್ನ ಕಳ್ಕೊಂಡ್ವಿ, ಶಂಕರ್ ನಾಗ್ ಅವರು ಬಂದರೆ ಯಾವ ರೀತಿ ಇರುತ್ತೆ ಅಂತ. ನಾಗರಾಜ್ ಅವರು ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಅರೇಂಜ್ ಮಾಡಿದ್ದಾರೆ, ಭಾಳ ಸಂತೋಷ ಆಗ್ತಾಯಿದೆ. ಒಳ್ಳೊಳ್ಳೆ ನಾನು ನಟನೆ ಮಾಡಿರ್ತಕ್ಕಂಥ ಸಾಂಗ್ಲಿಯಾನ ಚಿತ್ರದ ಹಾಡುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಒಳ್ಳೊಳ್ಳೆ ಹಾಡುಗಾರರಿದ್ದಾರೆ ಶಿವಮೊಗ್ಗದಲ್ಲಿ, ಭಾಳ ಸಂತೋಷ ಆಗುತ್ತೆ ನಿಜವಾಗ್ಲೂ. ಇಂಥ ಕಾರ್ಯಕ್ರಮ ಪದೇ ಪದೇ ನೀವು ಅರೇಂಜ್ ಮಾಡ್ತಾ ಇರ್ರಿ, ನಾವು ಬರ್ತಾ ಇರ್ತೀವಿ, ನಾವು ಹಾಡನ್ನು ಕೇಳ್ತಾ ಇರ್ತೀವಿ ಅಂಥೇಳಿ ಅವರು ಕೂಡ ಹೊರಟೋಗ್ಬಿಟ್ರು. ಇದೇ ರೀತಿ ಕನ್ನಡದ ಅನೇಕ ಕಲಾವಿದರು ಬಂದರು. ಇನ್ನೂ ತುಂಬ ಜನ ಹಾಡುಗಾರರ ಹಾಡನ್ನು ಹೇಳಬೇಕಾಗಿದೆ. ಬರೀ ಸಮಯವನ್ನೇ ನಾನೊಬ್ಬನೇ ತೆಗೆದುಕೊಂಡು ಬಿಟ್ಟರೆ ನಿಮಗೆಲ್ಲ ಬೇಜಾರಾಗತ್ತೆ. ಕಾಲಾವಕಾಶಕ್ಕಾಗಿ ಧನ್ಯವಾದಗಳು, ಅಭಿನಂದನೆ. ಇವತ್ತು ನಾವು ಕಾಣ್ತಾ ಇದ್ದೀವಿ, ಇವರು ಬರೀ ಟಿವಿ ಚಾನಲ್ ಮಾತ್ರ ಅಲ್ಲ, ಎಲ್ಲ ಪ್ರತಿಭೆನೂ ಕೂಡ ಇವರಲ್ಲಿದೆ ಅನ್ನೋದು ನಮಗೆ ಗೊತ್ತಾಗಿದೆ. ಅವರಿಗೆ ಇನ್ನೂ ಹೆಚ್ಚಿನ ಒಂದು ಪ್ರದರ್ಶನವನ್ನು ನೀಡಲು ಅವಕಾಶ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ತೇವೆ. ನಮ್ಮ ವೇದಿಕೆಗೆ ಆಗಮಿಸಿ ಒಂದು ಸಣ್ಣ ಜೋಕ್ ಮಾಡಿದಂತಹ ತಮಗೆ ಧನ್ಯವಾದಗಳು. ತಮ್ಮ ಟೀಮ್ಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು.